ಪಾಂಡವರು ಉಂಡು ಹೋಗಿದ್ದು ಅಕ್ಕಿ ಜಾಗ ಅದ ಸರ್ ಅಲ್ಲಿ ಮ್ಯಾಲ ಪಾಂಡವರು ಸರ್ ಅಲ್ಲಿ ಮ್ಯಾಲೆ ಬಿತ್ತಲಾರ್ದೆ ಭತ್ತ ಬೆಳೀತದೆ ಸರ್. ಸುಮಾರು ಒಂದು 3 ಚೀಲ 4 ಚೀಲ ಕವಳಿ ಬೆಳೀತದೆ ಸರ್. ಇವಾಗಲೂ ಬೆಳೀತದೆ ಸರ್. ಅವ್ರದ್ದೇ ಗುಡಿ ಅದ ಅಂತ ಸರ್ ಇದು ಹಳಿದು. ಅದು ನಮಗೆ ಗುರ್ತಾಗಿದ್ದಿಲ್ಲ. ಇವು ಎಲ್ಲ ಫೋಟೋ ಎಲ್ಲ ತೋರಿಸ್ದಾಗೆ ಇದು ನಮ್ಮದೇ ಗುಡಿ ಅಂಥೇಳಿ ಅವ್ರು ಬಂದು ಉಳಿದಾರೆ ಸರ್ ಇಲ್ಲಿ. ಇವರು ಬಾಲಕದಾಸ್ ಬಾಬಾ ಅಂತ್ರಿ. ಇವರು ಅಲ್ಲಿ ಹಿಮಾಲಯ ಚಲ್ಮಕ್ಕೆ ಅನಿಷ್ಠಾನ ಮಾಡಿ ಬಂದವರು ಸರ್. ಯಾರೋ ಒಬ್ಬರು ಗುಲ್ಬರ್ಗವ್ರು ಗೈಡ್ ಮಿಸ್ಟೇಕಾಗಿ ತೊಗೊಂಡು ಹೋಗಿರು ಸರ್. ಅವರು ತೊಗೊಂಡು ಹೋದ್ರೆ ಅವ್ರಿಗೆ ಅಲ್ಲಿ ಹೋಗೋ ತಕ್ಕ ಅವ್ರು ಇರಲಿಲ್ಲ. ಮತ್ತೆ ಬಂದು ತಪ್ಪಾಗ್ಯದ ಅಂತೇಳಿ ಕ್ಷಮಾಟಿ ಹೋಗ್ಯಾರ ಸರ್ ಅವರು. ಹಾಂ ವೈದ್ಯರಿ ಅವರು ಚಂದ ಕಾಣ್ಲತ್ತಲ್ಲ ಅಂತೇಳಿ ತೊಗೊಂಡು ಹೋಗಿರಿ ಸರ್ ಅವರು. ತೊಗೊಂಡು ಹೋದ್ರ ಅನ್ಕರ ಅವ್ರು ಬಲ್ಲಿ ಹೋಗೋ ತಕ್ಕ ಅಲ್ಲಿ ಇರ್ಲಿಲ್ಲ ರೀ. ಅವಲ್ರಿ ಇದು ಬೆಟ್ಟ ರೀ, ಇದು ಬೆಟ್ಟ, ಅದು ಬೆಟ್ಟ, ಅದು ಎದ್ರ ಕಾಣೋದು ಬೆಟ್ಟ, ಇವೆಲ್ಲ ಬೆಟ್ಟನೇ ಅವ ಸರ್. ಕಾಳಿಗೆ ಬರ್ಬೇಕು. ಕಾಳಿಗಿಲಿಂತ ಸೂಗೂರು ಅಂದ್ರೆ ಯಾರು ಭೀ ಹೇಳ್ತಾರೆ ಸರ್. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿರುವಂಥ ಒಂದು ಸುಕ್ಷೇತ್ರ ಆದಂಥ ಸೂಗೂರು ಗ್ರಾಮದಲ್ಲಿ ಇದ್ದೇನೆ. ಇವತ್ತು ಈ ಸೂಗೂರು ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ದೇವಸ್ಥಾನವನ್ನು ನೋಡ್ತಿದ್ವಿ. ಅದು ಏನಂತಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ತಿರುಪತಿಯ ಸಂತ ಹಾತಿರಾಮ್ ಮಹಾರಾಜ್ ಅವರ ಮಠ ನಿರ್ವಹಿಸುವಂಥ ಈ ಒಂದು ನಮ್ಮ ಕಲಬುರಗಿಯ ಕಾಳಗಿ ತಾಲೂಕಿನಲ್ಲಿರುವಂಥ ಸೂಗೂರು ಮಠವು ಕೂಡ ಒಂದು. ಇಲ್ಲಿ ಭಾಳಷ್ಟು ದಿನಗಳಿಂದ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಪುನಸ್ಕಾರಗಳು, ಪವಾಡಗಳು, ಭಾಳಷ್ಟು ಇತಿಹಾಸವನ್ನು ಕೂಡ ಇಲ್ಲಿ ಹೊಂದಿದೆ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ದೇವಾಲಯದ ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನ. ಅಲ್ಲೂ ಹೋಗಾರಂತ ಸರ್. ನಾವು ಸೂಗೂರ್ಕೆ ಗ್ರಾಮದವರೇ ಸರ್. ನಾವು ಈ ಗುಡಿ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ 1200 ವರ್ಷದ ಹಿಂದಿಂದು ನಾವು ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಸರ್. ಈಗ ಸುಮಾರು ಎಲ್ಲ ವರ್ಷಿಗೆ ದಸರಾ ಹಬ್ಬದಾಗ 9 ದಿನ ಜಾತ್ರೆ ಆಗ್ತದೆ ಸರ್. ಅಷ್ಟು 9 ವಾನ್ 11 ವಾನ್ ಮೇರಿತಾವೆ ಸರ್ ಇಲ್ಲಿ. ಮತ್ತು ವೈಕುಂಠ ಆಗ್ತದೆ ಸರ, ಮತ್ತು ಗೋಕುಲಾಷ್ಟಮಿ ಆಗ್ತದೆ ಸರ, ಮತ್ತು ಈ ರಾಮನವಮಿ ಆಗ್ತದೆ ಸರ, ಮತ್ತು ಕಲ್ಯಾಣೋತ್ಸವ ಮಾಡ್ತಾರೆ ಸರ. ಮತ್ತು ಇನ್ನೊಂದು ಏನಂತಂದ್ರೆ ಇದಕ್ಕೆ ಪೈಲೇ ಭಾಳ ಅನುಕೂಲ ಇರಲಿಲ್ಲ. ಎಲ್ಲ ಪೂಜಾರಿಗಳು ಎಲ್ಲ ತೀರ್ಕೊಂಡಿದ್ರು. ಮತ್ತು ಬೇರೆ ಅವರು ನಮ್ಮೂರನ್ನವರು ಎಲ್ಲ ಸೇರಿ ತಿರುಪತಿಗೆಲ್ಲ ಇಲ್ಲಿ ಫೋಟೋ ಚಪಾಸ್ಕೊಂಡು ಹೋಗಿ ಮತ್ತು ಅಲ್ಲಿ ತಿರುಪತಿಗೆ ಹೋಗಿ ಹಾತಿರಾಮ್ ಮಠದಾಗ ಹೋಗಿ ಇವರು ಅವ್ರದ್ದೇ ಗುಡಿ ಅದ ಅಂತ ಸರ್ ಇದು ಹಳಿದು. ಅದು ನಮಗೆ ಗುರ್ತಾಗಿದ್ದಿಲ್ಲ. ಇವು ಎಲ್ಲ ಫೋಟೋ ಎಲ್ಲ ತೋರಿಸ್ದಾಗೆ ಇದು ನಮ್ಮದೇ ಗುಡಿ ಅಂಥೇಳಿ ಅವ್ರು ಬಂದು ಉಳಿದಾರೆ ಸರ್ ಇಲ್ಲಿ. ಈಗ ಈ ದೇವರು ಗುಡಿ ತಳ್ಯಾಗ ಒಂದು ಪವಾಡ ಅದ ಸರ್. ಏನು ಪವಾಡ ಅಂತಂದ್ರೆ ಪಾಂಡವರು ಉಂಡು ಹೋಗಿದ್ದು ಅಕ್ಕಿ ಜಾಗ ಅದ ಸರ್ ಅಲ್ಲಿ ಮ್ಯಾಲ ಪಾಂಡವರು ಸರ್. ಅಲ್ಲಿ ಮ್ಯಾಲೆ ಬಿತ್ತಲಾರ್ದೆ ಭತ್ತ ಬೆಳೀತದೆ ಸರ್. ಸುಮಾರು ಒಂದು 3 ಚೀಲ 4 ಚೀಲ ಕವಳಿ ಬೆಳೀತದೆ ಸರ್. ಇವಾಗಲೂ ಬೆಳೀತದೆ ಸರ್. 11ನೇ ತಿಂಗಳು 12ನೇ ತಿಂಗಳದಾಗ ಬರ್ತದೆ ಸರ್ ಅದು. ಈಗ ನೀವು ನೋಡ್ಬೋದು ಅಂತಂದ್ರೆ 8ನೇ 9ನೇ ತಿಂಗಳದಾಗ ಇರ್ತದೆ ಸರ್. ಈಗ ಮಳೆಗಾಲ ಇಲ್ಲಲ್ಲ ಸರ್. ಈ ವರ್ಷ ಸ್ವಲ್ಪ ಕಮ್ಮಿ ಪ್ರಮಾಣದಾಗೆ ಅದ ಸರ್. ಅದು ಪ್ರಸಾದ ತಂದು ಕೇಸಿ ನಾವು ಇಲ್ಲಿ ವೈಕುಂಠ ಪ್ರಸಾದ ಮಾಡ್ತೀವಿ ಸರ್. ಅದು ಅನ್ನದ ಪ್ರಸಾದ ವೈಕುಂಠಕ್ಕೆ ರೀ. ಅದೇ ಭತ್ತ ತಂದು ಕೇಸಿ ಇಲ್ಲಿ ಹಾಕೇಸಿ ಮಿಲಿ ಕೊಟ್ಟು ಪ್ರಸಾದ ಮಾಡಿ ಎಲ್ಲ ಬಂದು ಭಕ್ತರಿಗೆ ಕೊಟ್ಟು ಕೊಡ್ತೀವಿ ಸರ್. ಹಾಂ ಸರ್. ಎಷ್ಟು ವರ್ಷ ಬಂದಿತ್ತು? ಎಷ್ಟು ವರ್ಷ ಈಗ ಸುಮಾರು ಕಾಲನ ಕಾಲ ನಮ್ಮ ಹಿರಿಯರು ಎಷ್ಟು ನೋಡ್ಯಾರ ಅಷ್ಟಿನವರೆಗೂ ಹೇಳ್ತಾರೆ ಸರ್. ಚಾಲೂನೇ ಅದ ರೀ ಸರ್. ಬಂದಿಲ್ಲ ಸರ್. ಬಂದಂದ್ರೆ ಏನು ರೀ ಸರ್, ಎಲ್ಲ ಊರು ರೈತರು ಎಲ್ಲ ಕಾಲ್ತು ಏನು ಮಾಡ್ತಿರು, ಎಲ್ಲಾರ ಪೂಜಾರಿಗಳು ಸಿಕ್ಕರ ತರ್ತಿರು. ಯಾವ ಪೂಜಾರಿಗಳು ಒಂದೊಂದು ಸಲ ಸಿಗ್ತಿದ್ದಿಲ್ಲ. ಹೀಗಾಗಿ ಕೆಲವು ಟೈಮಿನಾಗ ಒಂದೊಂದು ದಿನ 2 ದಿನ ಮತ್ತು ಇನ್ನು ನಿರ್ವಹಿತ ಪಕ್ಷಕ್ಕೆ ಇದು ಮಾಡ್ತೀರಿ ಸರ್. ಅವು ಬ್ರಾಹ್ಮಣರೇ ಬೇಕು ಸರ್ ಪೂಜಾಕ್ಕೆ, ಮತ್ತು ಬೇರೆ ನಡೆಯಲ್ಲ. ಬ್ರಾಹ್ಮಣರು ಇಲ್ಲಿ ನಮ್ಮೂರಾಗಿಲ್ಲ ಸರ್. ಅವ್ರು ಬ್ರಾಹ್ಮಣರಿಗೆ ತರಬೇಕಾಯ್ತಪ್ಪ ಅಂತಂದ್ರೆ ಎಲ್ಲಿಗಾರು ಹೋಗಬೇಕು, ಹೋಗಿ ಅವರಿಗೆ ಕರ್ಕೊಂಬರ್ಬೇಕು ಸರ್. ಅವ್ರಿಗೆ ಕರ್ಕೊಂಬಂದ್ಮೇಲೆ ಅವರು ಎಷ್ಟು ಕೊಡ್ರಿ ಪಗಾರ ಅಷ್ಟು ಕೊಡ್ರಿ ಅಮ್ಮವರು ಎಲ್ಲ ಬಡತನ ರೀತಿದಾಗ ಅಷ್ಟು ರೊಕ್ಕ ಕೊಡ್ಲಿಕ್ಕೆ ಆತಿರ್ಲಿಲ್ಲ ಸರ್ ಅವಾಗ. ಈಗೇನಪ್ಪ ಅಂತಂದ್ರೆ ಅದು ಎಲ್ಲ ನಮ್ಮಲ್ಲಿ ಒಬ್ಬರು ಇದಾಗಿ ಇದಕ್ಕಾಗಿ ಹೋಗಿ ಅವರಿಗೆ ತಿರುಪತಿಲಿಂದ ಕರ್ಕೊಂಬಂದ್ರು ಸರ್. ಹಾಂ ರೀ. ಯಾರು ಪದ್ಮಶ್ರೀ ಮೇಡಮ್ ಅವರು ಇಲ್ಲಿ ಫಸ್ಟ್ ಫೋಟೋ ತಗೊಂಡು ಗುಲ್ಬರ್ಗಲ್ಲಿಂದ ಬಂದು ಸಂಡೇ ಬರ್ತಿರು ಸರ್. ಅವರು ಸಂಡೇ ಬಂದು ನೋಡಿ
ನಿಮ್ಮ ಫೋಟೋಗಳು ಏನವ ನಾವು ಎಲ್ಲ ಜಾತ್ರೆ ಮಾಡೋದು ಅವು ಇವೆಲ್ಲ ತಗೊಂಡು ಹೋಯ್ದು ಅವ್ರಿಗೆ ತೋರಿಸ್ದೇವು ಸರ್. ತೋರಿಸ್ಬೇಕನ್ಕರ ಅವ್ರು ನಮ್ಮದೇ ಅದ ಗುಡಿ ಅಂತೇಳಿ ಅವ್ರು ಬಂದರು ಸರ್. ಮತ್ತು ಹೊಳ್ಳಿ ಟೋಟಲ್ ಎಷ್ಟು ಎಕರ್ನಾಗ ಅದು ಒಂದು ಅರ್ಧ ಎಕರೆ ಆಗ್ಬೋದು ಸರ್ ಅದು. ಹಾಂ, TTDನೇ ಕಂಟ್ರೋಲ್ ಮಾಡ್ತಾರೆ. TTD ಅಷ್ಟು ನಮಗೇನು ಮಾಹಿತಿ ಇಲ್ಲ ಸರ್. ಅದು ತಿರುಪತಿ ಗುಡಿದವರೇ ಕಂಟ್ರೋಲ್ ಮಾಡ್ತಾರೆ ಅದನ್ನು. ಏನು ಸರ್ ಅದು ಇದು ಅಂತೀರಿ ಸರ್? ಇಲ್ಲ, ಇದು ಈ ಗುಡಿ ಹಾಂ, ಈಗ ತಿರುಪತಿದವರೇ ಇದು ಹ್ಯಾಂಡವ್ರಿಗೆ ಒಪ್ಪಿಸಿ ಬಿಟ್ಟಿವ್ರಿ ಅದು. ಅಲ್ಲಿಂದ ಹಾಂ, ಅಲ್ಲಿದವ್ರಿಗೆ ಒಪ್ಪಿಸ್ಬಿಟ್ಟು. ಸರ್ ತೋರಿಸ್ರಿ ಎಲ್ಲ ಹೆಂಗದ ನೀವು. ಹಾಂ, ಬರ್ರಿ ಸರ್ ಬರ್ರಿ. ಮೇನ್ ದ್ವಾರ ಬಾಗಿಲು ಸರ್ ಇದು. ಇನ್ನೂ ಮಾಡೋದ ಸರ್. ಹಾಂ, ಇನ್ನೂ ಆಗಿಲ್ಲ ಸರ್ ಕಟ್ಟಡ, ಇನ್ನೂ ಮಾಡ್ಬೇಕು ಸರ್. ಬರ್ತಾರೆ ಸರ್. ಹಾಂ, ಯಾವ ವೈಕುಂಠಕ್ಕೆ ಬರ್ತಾರೆ ಸರ್, ದಸರಾಕ್ಕೆ ಬರ್ತಾರೆ ರೀ, ಮತ್ತು ಶ್ರಾವಣದಾಗ ಬರ್ತಾರೆ ರೀ, ಕೃಷ್ಣಾಷ್ಟಮಿ ಹಿಂಗೆ ಏನಾರ ಫಂಕ್ಷನ್ ಇದ್ದ ಅಂದರೆ ಎಲ್ಲ ಬರ್ತಾನೆ ಇರ್ತಾರೆ ಸರ್. ಏನು ಸರ್? ಹಾಂ, ಎಲ್ಲ ಸ್ಟೇಟ್ಲಿಂದ ಬರ್ತಾರೆ ಸರ್. ಈ ಕಡೆ ಅದು ಹೋಮಕುಂಡ ಅಂತ ಸರ್. ಅದು ಬರ್ರಿ ಸರ್. ಹಾಂ, ಹೋಮಕುಂಡ ಸರ್. ಇವರು ಬಾಲಕದಾಸ್ ಬಾಬಾ ಅಂತ್ರಿ. ಇವರು ಅಲ್ಲಿ ಹಿಮಾಲಯ ಚಲ್ಮಕ್ಕೆ ಅನುಷ್ಠಾನ ಮಾಡಿ ಬಂದವರು ಸರ್. ಅವ್ರು ಹಿಮಾಲಯದಾಗಿದ್ದವ್ರು ಸರ್. ಅವ್ರು ಹಿಮಾಲಯದಾಗ ಗಟ್ಟೋರ ತಪಸ್ಸೆ ಮಾಡಿ ಬಂದವರು ಸರ್. ಅವ್ರು ಹಾಂ, ಇಲ್ಲೇ ಇರ್ತಾರೆ ಸರ್. ಹಾಂ, ಏನು ಸರ್? ಇದು ಇವರು ಇರೋದು ರೂಮ್ ರೀ. ಇದು ಅಗ್ನಿ ಕುಂಡ ಸರ್. ಇದು ಅದು ಲಕ್ಷ್ಮೀ ದೇವಿಗೆ ಹೊಲಸ್ಕೊಂಬದು ಇದು ರೀ, ಅದು ಶಕ್ತಿ. ಹಾಂ ರೀ, ಲಕ್ಷ್ಮೀ ದೇವಿ ಪೂಜೆ ಮಾಡ್ತಾರೆ ರೀ ಅವರು. ಹಾಂ, नागा साधु. ಹಾಂ, ನಾಗಾ ಸಾಧು. हाँ, नागा साधु का प्रोग्राम होता है. ಒಳ್ಳೆ ಹೌದು. ये लो पहले, ले लो सर. देखो, ये देखो, ले नहीं लगाओ, ले मल्लू, ले देखो ले तो ले अम्मा. डिफरेंस मिलेगा ये खाट में, देखना. ये खाट लिया, ಏನದು? देखा ಪ್ರಸಾದ ಅವ್ರಿ. प्रसाद है. अब हंस में इससे इसमें सेंट आएगा, सेंट ಹಾಂ, ಹಾಂ. खुशबू आएगा इसमें. देखो, सुनो. ಸರ್ ಇದು ಇನ್ನ ಕಟ್ಬೇಕೇನು ಸರ್? ಹಾಂ, ಎಲ್ಲ ಹಳಿ ಕಟ್ಟಡ ಸರ್. ಹಾಂ. ನಮ್ಮದು ಸೇಡಮ್ ಸ್ಟುಡಿಯೋಸ್ ಅಂತ ರೀ. ಎಲ್ಲ ಹಳಿ ವಾಹನಗಳು ಕೂಡ್ಸೋದು, ಹಾಂ. ನಮ್ಮ ಹಿರಿಯರು ಕೂಡೋದು, ಹಾಂ. ಅವರು ಮಹಾರಾಜರು ಬಂದು ಕೂಡೋದು. ಹಾಂ. ಅದು ಪಾಂಜ್ ಸರ್. ಇದು ಪಾಂಜ್ ಅಂದ್ರೆ ಇದು ರೀ, ಇದು ರೀ. ಇದು ಏನು ಕಟ್ಟಿ ಅದಲ್ಲ ರೀ. ಹಾಂ ರೀ. ಇದು ರೀ ಅವಾಗಿನ ಟೈಮಿನಾಗ ಏನು ಮಾಡ್ತೀರಲ್ಲಿ? ಇಲ್ಲಿ ಕುಂತು ಜಾತ್ರೆ ಮೀಟಿಂಗ, ಹಾಂ. ಬೈಠಕಿ. ಹಾಂ. ಈಗ ಯಾರ ಹೊರಗಿನವ್ರು ಬಂದ್ರಂದ್ರೆ ಅವ್ರಿಗೆ ಏನಾರ ಒಂದು ಹೇಳೋದು ಕೇಳೋದು, ಹಾಂ. ಅದು ಇಲ್ಲಿ ಸರ್. ಹಾಂ, ಅಂದರೆ ಊರಾಗ ಇದೆ ದೊಡ್ಡ ಗುಡಿ ರೀ. ಹಾಂ, ಇದೆ ಗುಡಿ. ಹಾಂ, ಅಂದರೆ ಏನು ಮಾಡ್ಬೇಕಾದ್ರೆ ಇಲ್ಲೇ ಬರ್ತಿದ್ರು ಅಂದ್ರೆ. ಈ ಕಡೆ ಏನು ಸರ್? ಈ ಕಡೆ ಎಲ್ಲ ಗುಡಿ ಜಾಗ ಸರ್. ಇದು ಹಿಂಗೆ ಹಾಂ, ವಾಟರ್ ಹಿಡ್ಕೊಂಡು ಹಾಂ. ಹಿಂಗೆಲ್ಲ ಗುಡಿ ಜಾಗ ರೀ. ಹಾಂ. ಇದು ಹೋಮಕುಂಡ ಸರ್. ಇದು ಮ್ಯಾಲೆ ಕಾಣ್ತದಲ್ಲ ಅದು. ಹಾಂ ಹಾಂ, ಹೋಗಮ್ಮ. ಹಾಂ, ಇಲ್ಲೇನೋ ಸರ್ ಈಗ ಅದು ಅವು ದನಗಳು ಸರ್. ಗುಡಿವು ಗೋಶಾಲೆ ಅದನ್ರಿ? ಹಾಂ, ಗೋಶಾಲೆ. ಹಾಂ ಸರ್. ಎಷ್ಟವ ಸರ್ ಅದನ್ನು? ಒಂದು 30, 40, 50 ತನಕ ಅವ ಸರ್. ಹಾಂ ಹಾಂ, ಬರ್ರಿ ಸರ್ ಹೋಗ್ರಿ. ಹಾಂ ಸರ್. ಸರ್ ಮತ್ತೇನು ಪವಾಡ ಸರ್ ದೇವ್ರದ ಬಗ್ಗೆ ಈ ಥರ ಜಿಲ್ಲೆನ ಜನರು ಹೇಳೋ ಬಗ್ಗೆ? ಅಂದ್ರೆ ಅವ ವೆಂಕಟೇಶ್ವರ ರೈತ ಆಗಿ ದುಡ್ದಾನ ಅಂತ ಹೇಳ್ತಾರೆ ನೋಡ್ರಿ ಸರ್. ಇಲ್ಲಿನ ಲೋಕಲ್ ದೇವ್ರು ಹೇಳ್ಬೇಕು. ಇಲ್ಲಿ ಬಂದ ರೈತನಾಗ ಕೆಲಸ ಮಾಡಿದ್ರು. ಹಾಂ, ಈಗ ಜನ ನಮ್ಮಲ್ಲಿ ಹಳ್ಳಿ ಜನ ಹೇಳ್ತಾರೆ ರೀ, ಹಾಂ, ರೈತಾಗಿ ದುಡ್ದಾನ. ಹಾಂ. ರಾತ್ರಿಗೆ ಹಿಂಗೇನ್ರ ಅವ್ರಿಗೆ ಪ್ರಾಬ್ಲಮ್ ಇತ್ತು, ಹಾಂ. ರಾತ್ರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ಮನುಷ್ಯ ರೂಪದಾಗಿ ಅವರಿಗೆಲ್ಲ ಊಟ ತಿಂಡಿ ಹಿಂಗೆಲ್ಲ ಯೋಗಕ್ಷೇಮ ನೋಡ್ಯಾನ, ಹಿಂಗೆಲ್ಲ ಹೇಳ್ತಾರೆ. ಹೌದು. ಅವ್ರಿಗೆ ಕೇಳಿದ್ರೆ ಅನ್ಕರ ನಾವು ಬಂದೇ ಇಲ್ಲ ನಿಮ್ಮ ಮನೆಗೆ ಅಂತ ಹಿಂಗೆಲ್ಲ ಹೇಳಿದ್ರೆ ಇಂಥ ಹೋಗ್ರಿ ಘಟನೆಗಳು ಇಲ್ಲಿ ಭಾಳಷ್ಟು ಅವ್ರಿ. ಇಂಥ ಅಂದರೆ ಪವಾಡ ಆಗಿದ್ದಾದ್ರಿ ಇಲ್ಲಿ ಘಟನೆ. ಇದೇನು ಸರ್? ಇದು ಬಾರಿ ಡಿಫ್ರೆಂಟ್ ಸರ್. ಇದು ಟಾಕ್ ಅಂದ್ರೆ ಯಾಕಂದ್ರೆ ಜಾತ್ರೆಗೆ ಆನೆಗಳು ಹೋಗ್ತೀವಲ್ಲ ಸರ್ ಹಿಂದಕ್ಕೆ. ಇಲ್ಲ, ಆನೆಗಳು ಬರ್ತಿತ್ತು. ಹಾಂ ಸರ್,
ಪೈಲೆ ಆನೆ ಮೇಲೆ ಮಾಡ್ಯಾರ ಸರ್. ದೊಡ್ಡ ಬಾಗಿಲು ಕಟ್ಟಬೇಕಾದ್ರೆ ಆನೆ ಸಲಿಗೆ ಕಟ್ಟ್ಯಾರ ಸರ್. ಹಾಂ 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 ಅದು ಓಟ ಹೈಟ್ ಕಟ್ಟಿದೆ ಆನೆ ಸಾಮಾನು ಸರ್ ಅದು. ಹೌದು ಹೌದು ರೀ. ಹಾಂ ಇವೆಲ್ಲ ಆನೆಗಳು ಒಳಗ ಅವು ಮೂರ್ತಿ ಇವು ಹೊತ್ಕೊಂಡು ಉತ್ಸವ ಮೂರ್ತಿ ಎಲ್ಲ ಉತ್ಸವ ಮೂರ್ತಿಗಳು ಹೊತ್ಕೊಂಡು ಹೋಗೋದು ಬರೋದು ಅದರ ಸಲುವಾಗಿ ಕಟ್ಟಿ ಹೋಗ ಸರ್ ಅವು. ಹೌದು ಈಗ ಅನ್ಕ ನಮ್ಗೆ ಎಲ್ಲ ಆಗಲ್ಲಲ್ರಿ. ಹೌದು ಹೌದು ಇಲ್ಲ ಭಾಳ ಇದಾದ ನೋಡಿ ಸರ್. ಏನು ಸರ್ ಸ್ಟ್ರಾಂಗ್ ಆದ್ರೆ ಗಾಡಿ ಅದ. ಹಳೆ ಗಾಡಿ ಅಲ್ರಿ, ಮಗಳ ಗಾಡಿ ಅಲ್ಲ. ಇಲ್ಲ ಆ ಕಡೆಯಿಂದ ಸ್ವಲ್ಪ ವೀಕ್ ಅವ ಇವಾಗ ಸ್ಟ್ರಾಂಗ್. ಇವು ಋಷಿ ಮುನಿಯವರುಗಳು ಇವು ರೀ. ಯಾರು ಸರ್ ಋಷಿ ಮುನಿಗಳು? ಇವು ಅಲ್ಲಿ ಗುಡ್ಡದ ಮೇಲೆ ಅವಾಗಿನ ಟೈಮಿನಾಗ ಬಂದು ಹೋಗ್ಯಾರಂತ ಸರ್ ಅವರು. ಯಾರು ರೀ? ಋಷಿ ಮುನಿಗಳು ಅಂಥೇಳಿ ಹಾಂ ಹಾಂ ಅವರು ಏನೋ ಇಲ್ಲಿ ಊರಾಗ ಒಂದು ಆಕಳು ಏನೋ ಕೊಟ್ಟಿರಂತ್ರಿ. ಹಾಂ ಅದು ಅಲ್ಲಿ ಏನು ಒಬ್ಬ ರೈತ ಇದ್ದಂತ್ರಿ. ಹಾಂ ರೀ. ಆ ಕಲ್ಲು ಎಲ್ಲಿ ಇಟ್ಟರೆ ಭೀ ಅಲ್ಲಿಗೆ ಹುತ್ತಂತ್ರಿ ಅದು. ಎಲ್ಲಿ ಕಲ್ಲು? ಯಾವ ಕಲ್ಲು? ಅಲ್ಲಿ ಕೌಳಿ ಬೆಳೆಯಲ್ರಿ ಹಾಂ ಹಾಂ ಅಲ್ಲಿ. ಹಾಂ ಹಾಂ ಆ ಕಲ್ಲು ಹೋಲತ್ರ ಅನ್ಕರ ಅವ ರಾತ್ರಿ ಕಾಯ್ಲಾಕ ಕುಂತಾನ್ರಿ. ಕಾಯ್ಲಾಕ ಕುಂತಾರ ಅನ್ಕರ ಅದು ಕಲ್ಲು ಓಡಿ ನಡೀತಂತ್ರಿ ಎಲ್ಲಿಗೆ ಮುಂದಕ್ಕೆ. ಹಾಂ ಅಲ್ಲಿ ಮುಂದೊಂದು ನೀರು ಬರ್ತದ್ರಿ ಹಳ್ಳ. ಹಾಂ ಆ ಹಳ್ಳದಾಗ ಹೋಗ್ಬಿತ್ತಂತ್ರಿ. ಆ ನೀರಾಗ ಬೆಳೆದು ಬಿಟ್ಟು ಬಂದಂತ. ಹಾಂ ಆ ಋಷಿಗಳು ಅನ್ಕರ ಬಂದ್ರಂತ್ರಿ. ಬಂದು ಕೇಳೋಣ ಹ್ಯಾಂಗೆ ಮಾಡ್ಬೇಕಂದ್ರೆ ಆ ಕಲ್ಲು ನಾವು ತರಿಸ್ತೀವಿ. ಒಂದು ಮುದುಕಿಗೆ ಆಕಳು ಕೊಟ್ಟು ಹೋಗ್ಯಾರ್ರಿ ಅವ್ರು. ಹಾಂ ಆಕಳು ಕೊಟ್ಟು ಹೋದ್ರೆ ಇದು ಹಾಲು ಮಾತ್ರ ನೀ ಕುಡಿಬೇಡ ಅಂತ ಹೇಳಿ ಕುಡಿಬೇಡ ಅಂತ ಹೇಳಿದ್ರೆ ಅನ್ಕರ ಆ ಮುದುಕಿ ಹಾಲು ತಳ್ಯಾಗ ಚೆಲ್ಲತ್ತಿದ್ದಕ್ಕಾಗಿ ಬಿಟ್ಟಿಲ್ರಿ ಅದು. ಅದು ಬಟ್ಟಲ್ಲಿ ಹಿಡಿದು ಕುಡ್ದದ್ರಿ. ಕುಡ್ದ ಬಳಕ ಅನ್ಕರ ಅವರು ಋಷಿಗಳು ಆಯಿ ದಗ ಮಾಡಿದೆವ ಅದು ಕಲ್ಲು ಅನ್ಕರ ನೀರಾಗ ಮುಣುಕಿ ಆ ಕೋರಿ ತೆಗೆದು ತೋರಿಸ್ತಂತ್ರಿ ಮ್ಯಾಗ. ಹಾಂ ಹಾಂ ಆಮೇಲೆ ಅನ್ಕರ ಅವ್ರು ಋಷಿ ಮುನಿಯವ್ರ ಪಾದಗಳು ಅಂತ ಹೇಳ್ತಾರೆ ಸರ್. ಅವ್ರ ಪವಾಡ ಇಲ್ಲಿಂದ ಪವಾಡ ಇವು ಅಂತ ಹೇಳ್ತಾರೆ ಸರ್. ಹಾಂ ಹಾಂ ಮಹಾರಾಜರಿಗೆ ಇರೋ ರೂಮ್ ಪೂಜಾರಿಗೆ ಅದು. ಹಾಂ ಪೂಜಾರು ಎಷ್ಟು ಜನ ಸರ್ ಈಗ ಅಷ್ಟು ಟೋಟಲ್ ಪೂಜೆ? ಈಗ ಒಂದು 5-6 ಜನ ಮೇಲೆ ಹರ ಸರ್. ಹಾಂ ಹಾಂ 7-8-10 ಜನ ಸರ್. ನೀವು ಬೆಳಗ್ಗೆ ಎಷ್ಟು ಸ್ಟಾರ್ಟ್ ಆಗ್ತದೆ ಸರ್ ಪೂಜೆ? ಬೆಳಗ್ಗೆ 5 ಗಂಟೆಲಿಂದ ಚಾಲು ಆಗ್ತದೆ ಸರ್. ಹಾಂ 5 ಗಂಟೆಯಿಂದ ಹಾಂ 5 ಗಂಟೆಲಿಂದ ಸಾಯಂಕಾಲ 8 ಗಂಟೆ 9 ಗಂಟೆ ಸರ್. ಹಾಂ 9 ಗಂಟೆ ಕ್ಲೋಸ್ ಆಗುತ್ತೆ. ಹಾಂ ಧ್ವಜಕೊಂಬ ಸರ್ ಇದು. ಹಾಂ ಸರ್ ಇದು ಹಾಂ ಆಯಿತು. ಇವ ಹನುಮಂತ ದೇವರು ಸರ್. ಹನುಮಂತ ಆಂಜನೇಯ. ಹಾಂ ಆಚೆಗಡೆ ಇವನ ಸರ್. ಯಾರು ರೀ? ಗರುಡನ ಸರ್. ಹಾಂ ಗರುಡ. ಹಾಂ ಗರುಡ ಸರ್. ಗರುಡ ಮೂರ್ತಿ. ಹಾಂ ಇವು ಅಜಯ್ ವಿಜಯ್ ಅಂತ ಸರ್ ಇವರು. ಹಾಂ ಇದು ವೆಂಕಟೇಶ್ವರ ದ್ವಾರಪಾಲಕರು. ಹೌದು ಪಾಲಕರು. ಅಜಯ್. ಹಾಂ ನಿಜಾಮ್ ಸರ್ಕಾರ ಇತ್ತಲ್ರಿ. ಹಾಂ ಸರ್. ಅವಾಗ ಅಲ್ಲಿದೆ ಎಲ್ಲ ಇಲ್ಲಿಗೆ ಇದು ಇರ್ತಿತ್ತು. ಹಾಂ ಈಗೆಲ್ಲ ಅವರು ಆ ಕಡೆಯಿಂದ ಈ ಕಡೆಯಿಂದ ಕಡೆ ಆದ ಬಳಕ ತನಕ ಬಿಟ್ಟಿರ್ರಿ. ಹಾಂ ಸರ್. ಈಗ ಅದು ಏನೋ TDD ತೆಳಗೆ ಒಂದ್ರಿ ಗುಡಿಗಳು ಇವು. ಯಾವ್ರಿ? ಇವೇ ರೀ. ಹಾಂ ಹಾಂ ಅದಕ್ಕಾಗಿ ಅವರು ಮತ್ತು ಗುಡಿಗಳು ಅವರಿಗೆ ಕೊಟ್ಟು ಬಿಟ್ಟೇವ್ರಿ. ಇವಾಗ ಮೂರ್ತಿ ಅದಲ್ಲ ರೀ ಸರ್, ಅದು ಒರಿಜಿನಲ್ ಮೊದಲಿಂದು ಅದೇ ಅದ್ರಿ ಏನಾದರೂ ಈ ಚೇಂಜಸ್ ಆಗ್ಯದ್ರಿ? ಹಿರಿಯರು ಹಿಡಿದು ಅದೇ ಮೂರ್ತಿ ಅದ. ಅದೇ ಮೂರ್ತಿನೇ ಅದು. ಎಷ್ಟು ಒಂದು ಮೂರ್ತಿ ರೀ ಬಾಜು ಎಲ್ಲ ಲಕ್ಷ್ಮಿ. ಹಾಂ ಲಕ್ಷ್ಮಿ ಸರಸ್ವತಿ ಇದು ಪದ್ಮಾವತಿ ಅವ್ರು ಹರಲ್ರಿ. ಅದನ್ನು ಹಾಂ ಯಾವಾಗ ಹಿಡಿದ್ವಿ ಯಾವಾಗ ನೋಡೋಣ. ಹಾಂ ಅಂದರೆ ಇದು ಎಲ್ಲ ಮೊದಲೇ ಇತ್ತು ಸರ್, ಇವಾಗ ರಿನೋವೇಷನ್ ಮಾಡಿ ಡೆವಲಪ್ ಮಾಡಿದ್ರು. ಹೊಸ ಕಟ್ಟಡ ಮಾಡ್ಯಾರ ಸರ್. ಇದು ಹಳೆ ಕಟ್ಟಡ ಅದ ಸರ್. ಹಾಂ ಇದು ಅವ್ರು ಬಂದಮೇಲೆ ಇದೆಲ್ಲ ಮಾಡಿಫೈ ಮಾಡ್ಯಾರ ಸರ್. ಹಾಂ ಹಾಂ ಇದು ಹಳೆ ಗುಡಿ ಇತ್ತು ರೀ. ಇದೆಲ್ಲ ಮಾಡಿಫೈ ಮಾಡಿ ಎಲ್ಲ ಜರ ಇದು ಮಾಡ್ಯಾರ ಸರ್. ಪೈಲೆ ಏನಂದ್ರೆ ಈ ಥರ ಇಲ್ಲಿ ಕಾಲು ಕಾಣ್ಕೊಂಡು ಈ ಥರ ಇತ್ತು ಸರ್. ಹಾಂ ಇದೇ ಥರ ಗುಡಿ ಇತ್ತು ಪೂರ. ಈಗ ಅಂಕರ ಅವ್ರು ಬಂದ್ಮೇಲೆ ಅಂಕರ ಈ ಸಿಸ್ಟಮ್ ಎಲ್ಲ ಜರ ಚೇಂಜಸ್ ಮಾಡ್ಯಾರ. ನೀಟ್ ಮಾಡ್ಯಾರ ಸರ್. ಹಾಂ ನೀಟ್ ಮಾಡ್ಯಾರ. ಊಟ ಹಾಲು ಮಾಡ್ಯಾರ ರೀ. ಊಟನೂ ಆಯ್ತು ರೀ. ಹಾಂ ರೀ ದಾಸೋಹ. ಹಾಂ ದಾಸೋಹ ಅದ ಸರ್. ಪ್ರತಿನಿತ್ಯನೇ ಇರುತ್ತೆ. ಹಾಂ ಪ್ರತಿನಿತ್ಯ ಇರ್ತದೆ ಸರ್. ಹಾಂ ಪ್ರತಿನಿತ್ಯ 1 ಗಂಟೆಲಿಂದ ಚಾಲು ಆಯ್ತು ಅಂದ್ರೆ 4-5 ಗಂಟೆ ತನಕ ಇರ್ತದೆ ಸರ್. ಹಾಂ ಸರ್. ಮತ್ತು 8ರಿಂದ ಪೂಜೆ ಮಾಡಿದ್ಮೇಲೆ ಮತ್ತೆ ಊಟ ಇರ್ತದೆ ಸರ್. ಹಾಂ ಹಾಂ ಪ್ರತಿನಿತ್ಯ ಎಷ್ಟು ಜನ ಬರ್ಬೋದು? ಬರ್ತದೆ ಸರ್. ಒಂದು 100-200 ಜನ ಮ್ಯಾಲೆ ಬರ್ತದೆ ಸರ್. ಹಾಂ ಮತ್ತು ಸಂಡೇ ಬಂತಂದ್ರೆ ಜಾಸ್ತಿ ಬರ್ತದೆ ಸರ್. ಸಂಡೇ ಏನಾದ್ರು ಅಮಾಸಿ ಹುಣ್ಣಿ ಹಂಗೆ ಬಂದ್ರೆ ಜಾಸ್ತಿ ಬರ್ತದೆ. ಹಬ್ಬ ಇವು ದಿನ ನಾರ್ಮಲ್ ಜನ ಬಂದು ಹೋಗೋದ್ರೆ 100, 150, ಇದು ಏನು ಮಾಡಲ್ ಅದ್ರ ಸರ್? ಇಲ್ಲಿ ಏನಿದೆ? ಏನು ಸರ್ ಇಲ್ಲಿ ಮಾಡಲ್ ಕಾಣತ್ತಲ್ಲ ಯಾವುದಿದು? ಇದು ಸರ್ ಇದು ಅಲ್ಲಿ ತಿರುಪತಿದಾಗ ಏನದಲ್ಲ ಸರ್ ಇದು. ಹಾಂ ಅದು ಇದು ಅದ ಸರ್. ಇದು ಪ್ಲಾನಿಂಗ್ ನಕಾಶೆ ಸರ್. ಏನು ಇನ್ನು ಈ ಥರ ಕಟ್ಸ್ಬೇಕಂತ ಇಲ್ಲಿ ಕಟ್ಸ್ಬೇಕಂತ? ಹಾಂ ಅದ ಸರ್. ಅವರು ಕೆಚ್ಚ ಪ್ರಕಾರ ಮಾಡ್ಯಾರ ಸರ್.
ಇಲ್ಲ ಈ ಥರ ಮಾಡ್ಬೇಕಂತೇಳಿ ವಿಚಾರ ಮಾಡ್ಯಾರ ಸರ್ ಏನು ಆಲ್ರೆಡಿ ಅಲ್ಲಿ ಇದ್ದಿದ್ದು ನಮಗೆ ತೋರಿಸ್ಲತ್ತ ಇಲ್ಲ ಸರ್ ಇಲ್ಲೂ ಅದೇ ಥರ ಮಾಡ್ಬೇಕಂತೇಳಿ ವಿಚಾರ ಅದ ಸರ್ ಹಾಂ 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 ರೀ ಮುಂದಿನ ದಿನಗಳಲ್ಲಿ ಈ ಥರ ಮಾಡ್ಬೇಕು ನಾವು ಅಂತೇಳಿ ಇದು ಮಾಡ್ಯಾರ ಸರ್. ಹೌದು. ಇದು ವೈಕುಂಠ ದ್ವಾರಬಾಗಿಲು ಸರ್ ಇದು. ಹಾಂ ಹಾಂ ವೈಕುಂಠ ದ್ವಾರಬಾಗಿಲು ಸರ್, ಹಿಂಗೆ ಹೋಗೋದು ಹಿಂಗೆ ಬರೋದು. ಹಾಂ 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 ಸರ್. ಇಲ್ಲಿ ದೇವ್ರ ಜಾಗದಾಗ ಯಾರೂ ಇದ್ದಿಲ್ಲ ಸರ್. ಹಾಂ ಹಾಂ ಆ ದೇವ್ರ ಜಾಗದಾಗ ಯಾರು ಒಳಗೆ ಬಂದಿಲ್ಲ ಸರ್. ಇಲ್ಲ ನೋಡಿ ಸರ್ ನೀವು ಹೇಳಿದ್ದು ಇದೆಲ್ಲ ಪೂಜೆ ಅಂತ. ಹಾಂ ಇದೇನು ಸರ್ ಇದು? ಇದು ಸರ್ ಹೋಮಕುಂಡ, ಇದು ಕಲ್ಯಾಣೋತ್ಸವ ಆಗಲ್ರ, ಹಾಂ ಅದು ಇದ್ರ ಸರ್ ಇದು. ಹಾಂ ಹಾಂ ಕಲ್ಯಾಣೋತ್ಸವ ಮಾಡೋದು. ಇವಾಗ ಕಲ್ಯಾಣೋತ್ಸವ ಅಂದ್ರೆ ಹೆಂಗೆ ಅಂತಂದ್ರೆ ಒಂದು 4-5 ಕುಂಡವ ಸರ್ ಅದ್ರಾಗ. ಹಾಂ ಈಗ ಎಲ್ಲ ಇದ್ರ ಬಂದು ಕೇಸಿ ಇದು ಮಾಡಿ ಜಾತ್ರೆ ಇದು ಆಗ್ತದಲ್ರಿ, ವಾನ್ಗಳು ಮೆರಿತಾವಲ್ರಿ. ಹಾಂ ಸರ್. ಒಂದೊಂದು ವಾನಿಂದು ಒಂದೊಂದು ಪೂಜೆ ಇರ್ತದೆ ಸರ್ ಅದ್ರಾಗ. ಹಾಂ ಹಾಂ ವಾನ್ ಈ ವಾನ್ ಮೆರೆಸ್ಬೇಕಾಯ್ತಪ್ಪ ಅಂತಂದ್ರೆ ಆ ವಾನಿಂದು 3 ಗಂಟೆ ಪೂಜೆ ಇರ್ತದೆ ಸರ್. ಹಾಂ ಹಾಂ ಒಂದು ವಾನಿಂದ ಒಂದೊಂದು 3 ಗಂಟೆ ಹಾಂ ಹಾಂ 3 ಗಂಟೆ ಆದ್ಮೇಲೆ ಒಂದೊಂದು ವಾನಿನ ಪೂಜೆ ಮುಗಿದ್ಮೇಲೆ ಅವ್ರನ್ನ 5-6 ಜನ ಪಂಡಿತರು ಕಲ್ತು ಓದ್ತಾರೆ ಸರ್ ಅದು ಮಂತ್ರಗಳನ್ನು. ಹಾಂ, ಅದು ಆ ಟೈಮಿಗೆ ಅವ್ರಿಗೆ ಸ್ಪೆಷಲ್ ಕರ್ಕೊಂಬರ್ತಾರೆ ಸರ್. ಅವರು 11 ಮಂದಿ ಪಂಡಿತರಿಗೆ ಕರ್ಕೊಂಬರ್ತಾರೆ ಸರ್. ಹಾಂ 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 ಸರ್. ಇಲ್ಲ ಬೆಟ್ಟ ಅವೆಲ್ಲ ನೋಡಿದ್ರು ಹೌದು ಸರ್, ತಿರುಮಲದಾಗ ಇದೆಯಾ ಅಂತೇನೆ ಅನಿಸ್ತದೆ ನಮ್ಮ ಸುತ್ತ. ಹೌದು ಸರ್. ಅಂದ್ರೆ ಇಲ್ಲಿ ಸಣ್ಣ ಸಿಸ್ಟಮ್ ಅದ ಸರ್, ಅಲ್ಲಿ ದೊಡ್ಡ ಸಿಸ್ಟಮ್ ಅದ. ಸಪ್ತಗಿರಿ ವಾಸ ಅಂತಾರೆ. ಇಲ್ಲಿ ಸಪ್ತಗಿರಿಗಳು ಅದಾವ್ರಿ. ಹಾಂ ಅವ ರೀ ಸರ್. ಯಾವ 7 ಬೆಟ್ಟ ಅವ ಇಲ್ಲಿ? ಹಾಂ ಅವಲ್ರಿ. ಇದು ಬೆಟ್ಟ ರೀ, ಇದು ಬೆಟ್ಟ, ಅದು ಬೆಟ್ಟ, ಅದು ಎದ್ರ ಕಾಣೋದು ಬೆಟ್ಟ, ಇವೆಲ್ಲ ಬೆಟ್ಟನೇ ಅವ ರೀ ಸರ್ ಇರೋದು. ಮಧ್ಯದಲ್ಲಿ ದೇವ್ರು. ಹಾಂ, ದೇವ್ರು ಸೆಂಟರ್ ಪ್ಲಸ್ದಲ್ಲಿ ದೇವ್ರು ಅನ್ನೋದು. ಇವಾಗ ಅದು ಕವಳಿ ಅಂದ್ರಲ್ಲ ಸರ್, ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿ. ಕವಳಿ ಬಗ್ಗೆ ಅದ್ರ ಭಾಳ ಅದ ರೀ ಸರ್ ಹೇಳ್ಬೇಕಾದ್ರೆ. ಹಾಂ ಅದು ಯಾರು ಒಯ್ಲಾಕ್ನೂ ಬರಲ್ರಿ. ಹಾಂ, ಅದು ಭಾಳ ನೇಮ ಅದ ರೀ ಅದು ಕವಳಿದು. ನೇಮ ಅಂದ್ರೆ ನೇಮ ಅಂತಂದ್ರೆ ರೀ ಅದು ಬೆಳೀತದಲ್ರಿ. ಆ ಬೆಳೆದಿದ್ದು ತಂದು ನಾವು ಅದು ಮಾಡ್ಬೇಕಾದ್ರೆ ಭಾಳ ನೇಮ ನಿಷ್ಠೆಲಿಂದ ಮಾಡ್ಬೇಕಾಗ್ತದ್ರಿ. ಹಾಂ, ಭಾಳ ಇದು. ಈಗ ಯಾರನ್ನ ಹಿಂಗೆ ಬೇರೆ ಜನ ಅವರು ಇವರು ಹೋದ್ರು ಅಂದ್ರೆ ಅದು ಮುಟ್ಟಂಗಿಲ್ಲ ರೀ, ಅದು ಮುಟ್ಟಂಗಿಲ್ಲ. ಹಾಂ, ಏನರ ಅವ್ರಿಗೆ ಪವಿತ್ರತೆ ಅದ ಸರ್. ಹೌದು. ಈಗ ಅಕಸ್ಮಾತ್ ಯಾರಾದರೂ ಇಳುವರಿ ಜಾಸ್ತಿ ಇತ್ತು ತಗೊಳ್ಳೋ ಸಾಧ್ಯ ಇಲ್ರಿ, ಗೊತ್ತದ್ರಿ ಎಲ್ಲರಿಗೆ. ಹಿಂಗೆ ಯಾರೋ ಒಬ್ರು ಗುಲ್ಬರ್ಗ ಗೈಡ್ ಮಿಸ್ಟೇಕ್ ಆಗಿ ತೊಗೊಂಡು ಹೋಗಿರು ಸರ್. ಅವರು ತೊಗೊಂಡು ಹೋದ್ರು, ಅವ್ರಿಗೆ ಅಲ್ಲಿಗೆ ಹೋಗೋ ತಕ್ಕ ಅವ್ರು ಇರಲಿಲ್ಲ. ಮತ್ತೆ ಬಂದು ತಪ್ಪಾಗ್ಯದ ಅಂತೇಳಿ ಕ್ಷಮಾಟ್ ಹೋಗ್ಯಾರ ಸರ್ ಅವರು. ಹಾಂ ರೀ, ವೈದ್ಯರಿ ಅವರು. ನೋಡಮ್ಮ ಚಂದ ಕಾಣ್ಲತ್ತಲ್ಲ ಅಂತೇಳಿ ತೊಗೊಂಡು ಹೋಗಿರಿ ಸರ್ ಅವರು. ತೊಗೊಂಡು ಹೋದ್ರ ಅನ್ಕರ ಅವ್ರು ಬಲ್ಲಿ ಹೋಗೋ ತಕ್ಕ ಅಲ್ಲಿ ಇರಲಿಲ್ಲ ರೀ. ಅಂದ್ರೆ ಅಲ್ಲಿ ಯಾರು ಬಿತ್ತೋರು ಯಾರು ಇಲ್ಲನ್ರಿ? ಇಲ್ಲ ಸರ್, ಆಟೋಮೆಟಿಕ್ ತಾನೇ ಅವನೇ ರೀ ದೇವ್ರೆ. ಹಾಂ, ಅವನೇ. ಹೆಂಗೆ ಸರ್ ಅಲ್ಲಿ ಬೆಟ್ಟದ ಮೇಲೆ ನೀರು ಹೆಂಗೆ ಬರ್ತಾರ? ನೀರು ಅದು ಒಂದು ಎಷ್ಟು ಇದದ ಸರ್, ಅದು ಹಿಂಗೆ ನೀರು ಹಿಡಿಯೋದು ಇದದ ಸರ್. ಆ ನೀರಿನಾಗ ತಾನೇ ಆಗ್ತದ್ರಿ ಸರ್ ಅದು. ನೀರಂದ್ರೆ ಒಂದು ಅರ್ಧ ಎಕರ ಮ್ಯಾಲ ಅದ ಅಂತೇಳಿ ಸರ್. ಇಲ್ಲ, ಸಾಮಾನ್ಯ ಈ ಕಡೆ ಮಳೆ ಅದು ಕಡಿಮೆ ಇರ್ತದ ಮತ್ತು ಬಟ್ ನೀರು ಭತ್ತ ಒಂದು ನಮೂನ ಇರಲ್ರಿ, ಅದು 3 ನಮೂನ ಭತ್ತ ಇರ್ತದೆ. ಮಿಕ್ಸ್ ಅದನ್ರಿ? ಮಿಕ್ಸ್. ಒಂದು ಹಳದಿ ಬರ್ತದೆ ರೀ, ಒಂದು ಅರಿಶಿಣ, ಒಂದು ಬಿಳಿದು, 3 ನಮೂನ ಅದ ಸರ್ ಅದು. ಹಾಂ, ಅದ್ರದ್ದು ಎಷ್ಟು ಹೇಳಿದ್ರೆ ಕಮ್ಮಿ ಅದ ಸರ್ ಅದ್ರದ್ದು. ಹಾಂ, ಮದುವೆ ಅದು ಎಲ್ಲನೂ ನಡೀತಾವ ಸರ್? ಇಲ್ಲಿ ನಡೀತಾವ ಸರ್. ಹಾಂ, ಇಲ್ಲಿ ನಡೀತಾವ ಸರ್. ಏನೇನು ಫೆಸಿಲಿಟಿ ಅದ ಸರ್ ಭಕ್ತರಿಗೆ ಬಂದು ಬರ್ಲಕ್ಕ? ಫೆಸಿಲಿಟಿ ಏನ್ರಿ, ಶುಕ್ರವಾರ ದಿನ ಮಾ ಅಭಿಷೇಕ ಇರ್ತದೆ, ಮಾ ಪೂಜೆ ಇರ್ತದೆ, ಮಾ ಪ್ರಸಾದ ಇರ್ತದ, ಮತ್ತು ಎಲ್ಲ ಅವ್ರಿಗೆ ಇರ್ಲಕ್ಕ ರೂಮ್ ಗೂಮ್ ಎಲ್ಲ ಅವ ಸರ್. ಮತ್ತು ಎಲ್ಲಪ್ಪ ರೂಮಿನಾಗ ಬೇಡ ಅಂತಂದ್ರೆ ಇಲ್ಲೇ ಮುಕ್ಕೋಬಹುದು. ಜಾಸ್ತಿನೇ ಕಂಡಾಪಟ್ಟಿ ಜನನೇ ಬಂದ್ರಂದ್ರೆ ಇಲ್ಲಿ ಲೋಕಲ್ ಕಾಳಿಗೆ ಅದ ಸರ್. ಅಲ್ಲಿದ್ದು ಮುಂಜಾನೆ ಬರ್ಬೋದು, ಒಂದು 6 ಕಿಲೋಮೀಟರ್ ಅದ, ಏನು ಭಾಳ ದೂರ ಇಲ್ಲ. ಇಲ್ಲಿ ಎಲ್ಲ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ, ಜಳಕ ಪಿಳಕ ಏನು ತೊಂದರೆ ಇಲ್ಲ ಸರ್. ಎಲ್ಲ ರೀತಿಯಲ್ಲಿ ಅನುಕೂಲ ಅದ ಸರ್. ಇವಾಗ ತಿರುಪತಿಯಲ್ಲಿ 30-40 ಗಂಟೆ ಹಿಡಿಲತ್ತದ ರೀ? ಇಲ್ಲ, ಅಷ್ಟೇನಿಲ್ಲ ಸರ್. ಇಲ್ಲ, ಮುಂದೆ ಆದ್ರೆ ಆಗ್ಬೋದು ಸರ್, ಹೇಳಕ್ ಬರ. ಈಗೇನಿಲ್ಲ ಸರ್ ಅಂತ. ಅಲ್ಲಿಗೆ ಹೋಗ್ಲಕ್ಕೆ ಕೆಲವ್ರ ಕೈಲಿ ಆಗ್ತಾ ಇಲ್ಲ, ವಯಸ್ಸಾದವರಿಗೆ ಅವರಿಗೆ. ವೈಕುಂಠದಾಗ ಆದ್ರೆ ಭೀ ಒಬ್ಬರಿಗೆ 6 ಗಂಟೆ 7 ಗಂಟೆ ದರ್ಶನ ಸಿಗಲ್ಲ ಹೋಗದ್ರಿ ವೈಕುಂಠದಾಗ. 6-7 ಗಂಟೆ 8 ಗಂಟೆ ಟೈಮಿಂಗ್ ಹೋಗ್ತದೆ ಸರ್. ಯಾಕಂತಂದ್ರೆ ಜನ ಒಂದು 4-5 ಲಕ್ಷ ಜನ ಮ್ಯಾಲೆ ಇರ್ತವೆ ಸರ್. ಹೌದು, ಆ ಟೈಮಿಗೆ ಮತ್ತೆ ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಆಗಲ್ರಿ, ಕಷ್ಟ ಅಲ್ರಿ. ಆ ಕಂಟ್ರೋಲ್ ಮಾಡೋದಾಗಲ್ದಕ್ಕೆ 7-8 ಗಂಟೆ ಮ್ಯಾಲೆ ಹಿಡಿತದ್ರಿ. 2 ದಿನದಾಗೆ ದರ್ಶನ ಮಾಡಿ ಹೋಗ್ಬೇಕ್ರಿ ಅವರು. ಹೌದು. ಹಾಂ ರೀ,
ಇನ್ನು ಹೆಚ್ಚಿಗಿದ್ರೆ ಇವತ್ತೆಲ್ಲ ನಾಳೆಗೆ ನೋಡಮ್ಮಪ್ಪ ಅಂತ ವೈಕುಂಠ ಬರೋದೇ 2 ದಿವಸ ಇರ್ತದಲ್ಲ ಸರ್. ಹೌದೌದು. ಒಂದಿನ ಏಕಾದಶಿ ಇರ್ತದೆ ರೀ, ಒಂದಿನ ದ್ವಾದಶಿ ಇರ್ತದೆ. ದ್ವಾದಶಿ 2 ದಿನದಾಗೆ ಅಷ್ಟು ಪಬ್ಲಿಕ್ ಇರ್ತದೆ ಸರ್. ಈ ಗುಡಿ ನೋಡಿಲ್ಲ ಅಂತ ಸರ್, ಭಾಳ ಜನ ನೋಡಿಲ್ಲ ಅಂತ ಹೇಳ್ತಾರೆ ಬೇರೆ ಕಡೆಯಿಂದ. ಹೆಂಗೆ ಬರ್ಬೇಕು ಸರ್ ಈಗ ಗುಡಿಗೆ ಬರಬೇಕಾದ್ರೆ? ನೀವು ಹೊಸಬರು ಯಾರನ್ನ ಬರ್ಬೇಕಾದ್ರೆ ಹೆಂಗೆ ಬರ್ಬೇಕು ಸರ್? ಅಡ್ರೆಸ್ ಸ್ವಲ್ಪ. ನಮ್ಮ ಗುಲ್ಬರ್ಗ ಬರ್ಬೇಕು ರೀ, ಕಲಬುರಗಿ ಬರ್ಬೇಕು ರೀ. ಕಲಬುರಗಿ ಬಂದು ಕಾಳಿಗಿ ತಾಲೂಕು ಆಗ್ಯದ ಸರ್. ಹಾಂ ಕಾಳಿಗೆ ಬರ್ಬೇಕು. ಹಾಂ ಕಾಳಿಗಿಲಿಂತ ಸೂಗೂರು ಅಂದ್ರೆ ಯಾರು ಭೀ ಹೇಳ್ತಾರೆ ಸರ್. ಹೌದು. ಹಾಂ ಹೆಚ್ಚು ಕಲಬುರಗಿ ಬಂದರೆ ಗುರ್ತದ ಸರ್. ಹಾಂ ಒಂದಷ್ಟು ದಿನ ಗುರ್ತಾಲಿಲ್ಲ ಹಾಂ ಅಂದ್ರೆ ಕಾಳಿಗೆ ಬರ್ಬೇಕು ಸರ್ ಅವ್ರು. ಹಾಂ ಕಾಳಿಗೆ ಬಂದರೆ ಕಾಳಿಗೆ ಬಂದ್ರೆ ಯಾರು ಭೀ ಹೇಳ್ತಾರೆ ಸರ್ ಸೂಗೂರು ಎಲ್ಲದ, ಬಾಲಾಜಿ ಸೂಗೂರು ಎಲ್ಲದ ಅಂದ್ರೆ ಯಾರು ಭೀ ಹೇಳ್ತಾರೆ ಸರ್. ಹಾಂ ಯಾರಿಗೆ ಕೇಳಿದ್ರೆ ಭೀ ಹೇಳ್ತಾರೆ ಸರ್. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಅದ್ಭುತವಾದಂಥ ದೇವಾಲಯ. ಕೇವಲ ಕಲಬುರಗಿಯಿಂದ 40 ಕಿಲೋಮೀಟರ್ ದೂರದಲ್ಲಿರುವಂಥ ಈ ದೇವಾಲಯವನ್ನು ಒಮ್ಮೆ ಆದರೂ ವಿಸಿಟ್ ಮಾಡಲೇಬೇಕು. ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ಭಕ್ತರು ಏನಿದ್ದೀರಾ ಅಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ, ಆದರೂ ನಾವು ದೇವರ ದರ್ಶನ ಮಾಡಬೇಕು ಅನ್ನೋರು ಸರಿ ಆದರೂ ಕೂಡ ಈ ಒಂದು ಅದ್ಭುತವಾದ ದೇವಾಲಯವನ್ನು ನೋಡಲೇಬೇಕು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶಿಷ್ಟವಾದ ದೇವಸ್ಥಾನವನ್ನು ಮತ್ತು ಐತಿಹಾಸಿಕ ಪರಂಪರೆ ಉಳ್ಳ ಮಾಹಿತಿಗಳನ್ನು ನಿಮ್ಮ ಮುಂದೆ ತರ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇದೆ ದಯವಿಟ್ಟು ಶೇರ್ ಮಾಡಿ, ಫಾಲೋ ಮಾಡಿ, ಮತ್ತು ನಮ್ಮ ಪೇಜ್ಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.